ಆತ್ಮೀಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇಂದು ಕನ್ನಡದ ಪಾಠಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಪಾಠವನ್ನು ಕೇಳುವ ಪೂರ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕೈಯಲ್ಲಿ ಪುಸ್ತಕವನ್ನು ಇಟ್ಟುಕೊಂಡು ಪಾಠವನ್ನು ಕೇಳುವುದು. ಈಗಾಗಲೇ ನೀವು ನಾಗಚಂದ್ರ ಕವಿಯ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯವನ್ನು ವೀಕ್ಷಿಸಿರ್ಬೋದು. ಪುನಃ ಅದರ ಮನನವನ್ನು ನಾನು ಮಾಡ್ತಾ ಇದ್ದೇನೆ. ನಾಗಚಂದ್ರನ ಕುರಿತು ಈಗಾಗಲೇ ನೋಡಿರುವಂತಹ ಯೂಟ್ಯೂಬ್ನಲ್ಲಿ ನೀವು ಗಮನಿಸಿರ್ಬೋದು. ಆದರೂ ಸಹಿತ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯದ ಪೂರ್ವ ಪೀಠಿಕೆ ಸ್ವಲ್ಪ ಕಥೆಯ ತಿರುಳನ್ನು ನಾವು ಗಮನಿಸಬೇಕಾಗಿದೆ. ಈ ನಾಗಚಂದ್ರನ ಪಂಪರಾಮಾಯಣದಿಂದ ಆಯ್ದಂತಹ ಈ ಒಂದು ಕಾವ್ಯಭಾಗ, ನಾವು ಇಲ್ಲಿ ಕಾವ್ಯಭಾಗದಲ್ಲಿ ಗಮನಿಸಬೇಕಾದದ್ದು ವಾಲ್ಮೀಕಿಯ ರಾವಣನ ವ್ಯಕ್ತಿತ್ವಕ್ಕೂ ನಾಗಚಂದ್ರನ ರಾವಣನ ವ್ಯಕ್ತಿತ್ವಕ್ಕೂ ಇರುವಂತಹ ಆ ಭಿನ್ನತೆಯನ್ನು ನಾವು ಗಮನಿಸಬೇಕಾಗಿದೆ. ನಾಗಚಂದ್ರನ ರಾವಣನು ಸತ್ಕುಲ ಪ್ರಸ್ತುತ ಮತ್ತು ಪರಾಂಗನ ವಿರತಿ ಎಂಬ ಒಂದು ಮಹಾನ್ ವ್ರತವನ್ನು ಕೈಗೊಂಡವನು. ಪರಾಂಗನ ವಿರತಿ ವ್ರತ ಎಂದರೆ ಪರಸ್ತ್ರೀಯರನ್ನು ವ್ಯಾಮೋಹಿಸದೇ ಇರುವಂತಹ ಒಂದು ಕ್ರಿಯೆ. ಕ್ರಿಯೆ ಅಂತ ಹೇಳ್ಬೋದು. ಹಾಗಿರುವಾಗಲೂ ನಾಗಚಂದ್ರನು ರಾವಣನು ಸೀತೆಯನ್ನು ಏಕೆ ಅಪಹರಿಸಿದ ಎಂಬುದಾಗಿ ಅದಕ್ಕೂ ಸಹಿತ ನಾಗಚಂದ್ರನು ಸೀತೆಯ ಅಪಹರಣದ ಸಂದರ್ಭದಲ್ಲಿ ಒಂದು ಪದವನ್ನು ಬಳಸ್ತಾ ಇದ್ದಾನೆ. ಅಂದ್ರೆ ಉಕ್ಕಿಯು ಮಾಡಿದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಪೂರ್ವದಲ್ಲಿ ಉಕ್ಕಿದ ಸಮುದ್ರವು ಸಹಿತ ಕೆಲವೊಮ್ಮೆ ಅಬ್ದಿಯೋರ್ಮೆ ಕಾಲವಸದಿ ಮರ್ಯಾದೆಯನ್ನು ಕಾಣುತ್ತದೆ. ಅಬ್ದಿಯೋರ್ಮೆ ಕಾಲವಸದಿ ಮರ್ಯಾದೆಯನ್ನು ಕಾಣುತ್ತದೆ. ಅಂದ್ರೆ ಸಮುದ್ರವೂ ಸಹಿತ ಕೆಲವೊಮ್ಮೆ ಕಾಲದ ಪ್ರಭಾವಕ್ಕೆ ಒಳಗಾಗಿ ತನ್ನ ಮರ್ಯಾದೆ ಎಂಬ ಗಡಿಯನ್ನು ದಾಟುತ್ತಿದೆ ಎಂಬುದಾಗಿ. ಅದೇ ರೀತಿ ಸಮುದ್ರದಂತಹ ವಿಸ್ತಾರವಾದಂತಹ ವ್ಯಕ್ತಿತ್ವವುಳ್ಳಂತಹ ರಾವಣನು ಸಹಿತ ತನ್ನ ಗೌರವ ಮರ್ಯಾದೆಯನ್ನು ದಾಟುವ ಮೂಲಕ ತನ್ನ ಅಧಪತನಕ್ಕೆ ತಾನೇ ಕಾರಣನಾದ ಎಂಬ ರೀತಿಯಲ್ಲಿ ಹೇಳಿರುವುದನ್ನು ಕಾಣ್ತಾ ಇದ್ದೇವೆ. ಅಂತೆ ಇಲ್ಲಿ ರಾವಣನು ಸೀತೆಯ ವ್ಯಾಮೋಹಕ್ಕೆ ಒಳಗಾದದ್ದು ಯಾವುದೋ ಕಾಲದ ಪ್ರಭಾವಕ್ಕೆ ಒಳಗಾಗಿ ಎಂಬುದಾಗಿ ಹೇಳುವುದನ್ನು ಕಾಣ್ತಾ. ಈ ಮೂಲಕ ರಾವಣನು ದುಷ್ಟನಲ್ಲ ಎಂಬುದನ್ನು ನಿರೂಪಿಸಬೇಕಾಗಿದೆ ನಾಗಚಂದ್ರನಿಗೆ. ಆ ಹಿನ್ನೆಲೆಯಲ್ಲಿ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಈ ಗದ್ಯ ಭಾಗವನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಕದಡಿದ ಸಲೀಲಂ ತಿಳಿವಂದದೆ, ಅದರ ಆ ಪೀಠಿಕೆಯನ್ನು ಕದಡು ರಾಡಿಯಾಗು, ಸಲೀಲ ನೀರು, ಆ ರಾಡಿಯಾದ ನೀರು ಸಹಿತ ಸಮುದ್ರದ ನೀರು ಕೆಲವೊಮ್ಮೆ ಸಹಜವಾಗಿ ಅದು ತಿಳಿಕೊಳ್ತಾ ಇದೆ. ಅದೇ ರೀತಿ ರಾವಣನ ಮನಸ್ಸೆಂಬ ನೀರು ಸೀತೆಯ ಅಪಹರಣದ ಮೂಲಕ ಕ್ರಿಯೆ ಮೂಲಕ ಕದಡಿದೆ. ಆದರೆ ತಾನು ಮಾಡಿದ ಕಾರ್ಯ ತಪ್ಪು ಎಂಬ ಮೂಲಕ ಕದಡಿದಂತಹ ರಾವಣನ ಮನಸ್ಸು ತಿಳಿಕೊಂಡಂತಾಯಿತು ಸೀತೆಯ ವ್ಯಕ್ತಿತ್ವದ ಮೂಲಕ, ಪ್ರಭಾವದ ಮೂಲಕ ಎಂಬುದನ್ನು ನಾಗಚಂದ್ರನಿಗೆ ತಿಳಿಸಿ ಹೇಳಬೇಕಾಗಿದೆ. ಹಾಗೆ ನಾವು ಗಮನಿಸಿದಾಗ ಇಲ್ಲಿ ಹೇಗೆ ಪ್ರಾರಂಭವಾಗ್ತಾ ಇದೆ ಅಂದರೆ, ಈಗಾಗಲೇ ಸೀತಾ ಅಪಹರಣ ಮಾಡಿದೆ. ಈ ಸತ್ಯವನ್ನು ತಿಳಿದಂತಹ ರಾಮನು ಅಂಗದಾದಿಗಳ ಸೇರಿಕೊಂಡು ರಾವಣನ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ. ಹೀಗಿರುವಾಗ ತಾನು
ಅವಲೋಕಿನಿ ಎಂಬ ಒಂದು ವಿದ್ಯೆಯನ್ನ ಕೈವಶಪಡಿಸಿಕೊಳ್ಳುವುದಕ್ಕಾಗಿ ಜಯಗೊಳಿಸಿಕೊಳ್ಳಲು ಬಹುರೂಪಿಣಿ ಎಂಬ ವಿದ್ಯೆಯನ್ನ ಕೈವಶಪಡಿಸಿಕೊಳ್ಳುವುದಕ್ಕಾಗಿ ತಪಸ್ಸನ್ನ ಕೈಗೊಳ್ತಾ ಇದ್ದಾನೆ. ಈ ರಾವಣನು ಹೇಗೆ ತಪಸ್ಸನ್ನು ಕೈಗೊಂಡ ಎಂಬುದರ ಮೂಲಕ ಈ ಒಂದು ಪದ್ಯಭಾಗವು ಪ್ರಾರಂಭವಾಗ್ತಾ ಇದೆ. ಹಾಗೆ ಚಂಪು ಸಾಹಿತ್ಯದ ಒಂದು ಲಕ್ಷಣದ ಹಿನ್ನೆಲೆಯಲ್ಲಿ ಗದ್ಯ ಪದ್ಯ ಮಿಶ್ರಿತವಾಗಿರುವುದು ಚಂಪು ಸಾಹಿತ್ಯ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಈ ಪದ್ಯ ಭಾಗವು ಒಂದು ಗದ್ಯದಿಂದ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಏನು ಇದು ನೋಡಿ, ಪುಸ್ತಕವನ್ನು ಇದು ನೋಡ್ಕೊಳ್ಳಿ. ರಾವಣನು ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿ ವಿದ್ಯೆಯ ಸಾಧಿಸುವುದು. ಏನು? ರಾವಣನು ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ಅಂದ್ರೆ ರಾವಣನು ಧ್ರುವಮಂಡಲದಂತೆ, ಆಕಾಶ ಮಂಡಲದಂತೆ, ಆ ವಿಸ್ತಾರವಾದ ಆಕಾಶವು ಹೇಗೆ ಸ್ಥಿರವಾಗಿ ನಿಲ್ತಾ ಇದೆಯೋ ಆ ಆಕಾಶ ಮಂಡಲದಂತೆ ಚಲಿಸದೆ ಚಂಚಲಗೊಳ್ಳದೆ ಚಿತ್ತ ನಿರೋಧಂಗೈದು ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡು ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ದಿವ್ಯವಾದ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ಎಂಬ ವಿದ್ಯೆಯು ಅವನ ಕೈವಶವಾಯಿತು ಎಂಬುದರ ಮೂಲಕ ಈ ಪದ್ಯಭಾಗ ಪ್ರಾರಂಭವಾಗ್ತಾ ಇದೆ. ಹಾಗೆ ಮುಂದಿನ ಮೊದಲ ಪದ್ಯದಲ್ಲಿ ಈ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯೆ ಹೇಗೆ ಅವನ ಎದುರು ಕಂಗೊಳಿಸಿತು ಎಂಬುದನ್ನ ಇಲ್ಲಿ ವಿವೇಚಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದನ್ನ ನೋಡಿ. ಹೊಸಕಾರ ಸುಡಿಲ ಮಥಕಂ ಅಸಕಳಿದು ಪ್ರತಾಂತ ಜಿವ್ವೆ ಕೊಡಕರಿಸುವವೋ ಬೆಸಸು ಬೆಸಸೆಂದು ಕರಂ ಆರಿಸಿ ಸನ್ನಿಧ ಮಾಯಿತು ವಿದ್ಯೆ ರಾವಣನ ನುಡಿರಾಳ್. ಏನ್ ನೋಡಿ ಇನ್ನೊಮ್ಮೆ. ಹೊಸಕಾರ ಸುಡಿಲಮನ್ ಅಸಕಳಿದು ಪ್ರತಾಂತ ಜಿವ್ವೆ ಕೊಡಕರಿಸುವ ಓ ಬೆಸಸು ಬೆಸಸು ಎಂದು ಕರಂ ಆರಿಸಿ ಸನ್ನಿಧ ಮಾಯಿತು ವಿದ್ಯೆ ರಾವಣನ ಇದಿರಾಳ್. ಇನ್ನು ಹೊಸಕಾರ ಸುಡಿಲ ಅಂದ್ರೆ ಹೊಸಕಾರ ಸುಡಿಲ. ಹೊಸಕಾರ ಅಂದ್ರೆ ಮುಂಗಾರು ಮಳೆಯ. ಸಿಡಿಲಮಂ ಅಸಕಳಿದು. ಸಿಡಿಲಮ ಮಸಕಂ ಸಿಡಿಲಮ ಸಕಮಂ ಅಸಕಳಿದು. ಸಿಡಿಲಮ ಮಸಕಂ ಸಿಡಿಲಮ ಸಕಂ ಸಿಡಿಲಮ ಆವೇಶ. ಹೊಸಕಾರ ಸುಡಿಲ ಅಂದ್ರೆ ಮುಂಗಾರು ಮಳೆಯ ಸಿಡಿಲು ಹೇಗೆ ಆವೇಶಗೊಳ್ತಾ ಇದೆಯೋ ನೋಡಿ. ಎಂತ ಸುಂದರವಾದ ಒಂದು ನಾಗಚಂದ್ರನ ಹೋಲಿಕೆಯನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ನೀವು ನೋಡಿ, ಮಳೆಗಾಲ ಪ್ರಾರಂಭವಾಯ್ತು ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಈ ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಯಾವ ರೀತಿ ಗುಡುಗು ಮಿಂಚು ಬರ್ತಾ ಇದೆ, ಎಂತಹ ಆರ್ಭಟವಾಗಿರ್ತಾ ಇದೆ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಆ ಮಿಡಿಯು ಮುಂಗಾರು ಮಳೆಯ ಆ ಸಿಡಿಲಿನ ಆವೇಶವನ್ನು ಅಸಕಳಿದು ನೀವು ಆ ಮುಂಗಾರು ಸಿಡಿಲಿನ ಮುಂಗಾರು ಮಳೆಯ ಕಾಲದಲ್ಲಿ ಬರುವಂತಹ ಸಿಡಿಲಿನ ಆರ್ಭಟವನ್ನು ಮೀರಿದಂತಹ ರೀತಿಯಲ್ಲಿ ಕೃತಾಂತ ಜಿಂಬೆ ಕೊಡಕರಿಸುವವು. ಕೃತಾಂತ ಜಿಂಬೆ ಅಂದ್ರೆ ಯಮನ ನಾಲಿಗೆ ಆರ್ಭಟಿಸುವಂತೆ ನೋಡಿ. ಆ ರೀತಿ ಅದರ ಆರ್ಭಟವನ್ನ ಆವೇಶವನ್ನ ಇಲ್ಲಿ ನಾಗಚಂದ್ರ ಕವಿ ವಿವೇಚನೆಯನ್ನ ಮಾಡ್ತಾ ಇದ್ದಾನೆ. ಕೃತಾಂತ ಜಿವ್ವೆ ಕೊಡಕರಿಸುವವೋ ಬೆಸೆಸು ಬೆಸೆಸೆಂದು. ಏನು ಆಜ್ಞಾಪನೆ ಏನು ಬೆಸೆಸು ಬೆಸೆಸೆಂದು ಕರಂ ಆರ್ವಿಸಿ ಅಂದ್ರೆ ಕರವನ್ನು ಮೀರಿ ಕರಂ ಆರ್ವಿಸಿ ತನ್ನ ಆ ಎರಡು ಕರಂ ಆರಿಸಿ ತನ್ನ ಎರಡೂ ಕರಗಳನ್ನು ಎರಡೂ ಕೈಗಳನ್ನು
ಪ್ರತಾಂತ ದಿವ್ಯ ಅಲ್ಲ ಬೆಸೆಸು ಹಾಗೆ ಅಜ್ಞಾಕರಂ ಆರಿಸಿ ಅಂದ್ರೆ ತನ್ನ ಎರಡೂ ಕೈಗಳನ್ನು ವ್ಯಾಪಿಸಿ, ಆರಿಸಿ ಅಂದ್ರೇನು ವ್ಯಾಪಿಸಿ, ಕರಂ ಆರಿಸಿ ವ್ಯಾಪಿಸಿ ಅವನ ಕರವನ್ನು ಚಾಚಿ ಸನ್ನಿಧಮಾಯಿತು ದಿವ್ಯ ರಾವಣ ಇದಿರೋಳು. ಸನ್ನಿಧಾನ ಸಮೀಪಕ್ಕೆ, ಯಾರ ಸಮೀಪಕ್ಕೆ ಬಂತು? ರಾವಣನ ಸಮೀಪಕ್ಕೆ ಬಂದಂತ ವಿದ್ಯೆ ಅವನ ಸಮೀಪಕ್ಕೆ ಬಂದು ನಿಂತ್ಕೊಳ್ತಾ ಇದೆ. ಅಂದ್ರೆ ಈ ಒಂದು ಮೊದಲ ಪದ್ಯದಲ್ಲಿ ಈ ರಾವಣನ ಒಂದು ತಪಸ್ಸಿಗೆ ಮೆಚ್ಚಿದಂತಹ ಆ ವಿದ್ಯೆ ಹೇಗೆ ರಾವಣನ ಬಹುರೂಪಿಣಿ ಎಂಬ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾಯಿತು ಎಂಬುದನ್ನು ಇಲ್ಲಿ ಕವಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಮುಂದೆ ರಾವಣನು ತನ್ನ ವಿದ್ಯೆ ಅಂತೂ ಸನ್ನಿಹಿತೆಯಾಗೆ, ಸನ್ನಿಹಿತೆ ಅಂದ್ರೆ ಸಮೀಪಕ್ಕೆ ಬಂದಂತ ರಾವಣನ ಕೇಳ್ತಾ ಇದ್ದ ವಿದ್ಯೆಯ ಎಲ್ಲ ಕೇಳಿದಾಗ ರಾವಣ ಹೇಳ್ತಾ ಇದ್ದಾನೆ, ಏನು ತನ್ನಿಂದ ಏನಾಗ್ತಾ ಇದೆ, ನೀನು ನನಗೇನು ಸಹಾಯವನ್ನ ಮಾಡಬಲ್ಲೆ ಅಂತ ನಾನು ತಿಳ್ಕೊಂಡು. ಆದರೆ ಅದಕ್ಕೆ ರಾವಣನ ರತ್ನಾವಳಿಗಳಿಗೆ ಅದು ಏನು ಉತ್ತರವನ್ನ ಕೊಟ್ಟಿತು ಎಂಬುದನ್ನು ಹೇಳ್ತಾ ಇದ್ದಾನೆ. ಅಂತೂ ಸನ್ನಿಹಿತೆಯಾಗೆ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯನ್ನು ಉಳಿದವರನ್ನು ಅಳಿಬೆನು, ಉಳಿದವರು ಉಳಿಯಲು ಎನೆ ರಾವಣನು ಉಳಿದವರು ಅಳಿವು ಎನಗೇವುದೆಂದು ವಿದ್ಯಾದಿ ದೇವತೆಗೆ ಪಡಮಟ್ಟು ಶಾಂತಿ ದಿನಭವನ ಮೂರು ಸೂಳು ಬಲಗೊಂಡು ಬತ್ತೆನ್ನಗಂ ಅಂಗದಾದಿಗಳು ಪರಮಟ್ಟು ಹೋಗಿ ತಮ್ಮ ಬೀಡಂ ಪುಗುವುದು. ಅಂಗದಾದಿಗಳು ಪರಮಟ್ಟು ಬಂದು ತಮ್ಮ ಬೀಡಂ ಪುಗುವುದು. ಅಂತೂ ಸನ್ನಿಹಿತೆಯಾಗಿ ಅಂದ್ರೆ ಸನ್ನಿಹಿತೆಯಾಗಿ ಪ್ರತ್ಯಕ್ಷಗೊಂಡಂತ ವಿದ್ಯಾ ದೇವತೆಯು ರಾವಣನಿಗೆ ಹೇಳ್ತಾ ಇದೆ. ಇದು ಗದ್ಯದಲ್ಲಿ ವರ್ಣಿಸಲ್ಪಟ್ಟಿದೆ. ಚಕ್ರಧಾರಿಯಾದಂತಹ ಕಾಂತದಲ್ಲಿ ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ಚರಮ ದೇಹಧಾರಿಯಾದ, ಇಲ್ಲಿ ಚರಮ ದೇಹಧಾರಿ ಅಂದ್ರೆ ಕೊನೆಯ ಜನ್ಮದಲ್ಲಿ ಇರುವಂತವನು, ಕೊನೆಯ ಜನ್ಮದಲ್ಲಿ ಇರುವಂತವನನ್ನು ಮುಕ್ತಿಗೆ ಒಳಗಾದಂತವನು. ಅಂದ್ರೆ ಇಲ್ಲಿ ಜೈನ ಧರ್ಮದ ಪ್ರಕಾರ ಯಾರು ಕೊನೆಯ ಜನ್ಮದಲ್ಲಿ ಮುಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೋ ಅಂತವರು ಹಿಂಸೆಯನ್ನ ಮಾಡುವಂತವರಲ್ಲ ಮತ್ತು ಅವರನ್ನ ಗೆಲ್ಲುವುದು ಸುಲಭವಲ್ಲ ಎಂಬ ಅರ್ಥದಲ್ಲಿ. ಆದ್ದರಿಂದ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ಕೊನೆಯ ಜನ್ಮದಲ್ಲಿರುವಂತಹ ರಾಮಸ್ವಾಮಿಯನ್ನು ಉಳಿಯಲು ಬಿಟ್ಟು ಉಳಿದವರನ್ನು ರಾವಣನು ಉಳಿಯಲಿದೆ, ಉಳಿದವರನ್ನು ಯಾರೋ ತಾನು ಬದುಕಿಸುವುದಿಲ್ಲ. ಅಂದ್ರೆ ಈ ಮೂಲಕ ಸೂಚನೆ ನಿನಗೆ ಸೋಲು ಎಂಬ ಸೂಚನೆಯನ್ನೇ ಕೊಡ್ತಾ ಇದೆ. ಯಾಕಂದ್ರೆ ರಾಮ ಮತ್ತು ಲಕ್ಷ್ಮಣನ ಸೋಲಾಗದೆ ರಾವಣನಿಗೆ ಗೆಲುವಾಗಲು ಸಾಧ್ಯವಿಲ್ಲ. ಆದರೂ ಅದು ಹೇಳ್ತಾ ಇದೆ. ಯಾಕೆ? ಮತ್ತು ಮೂಲ ರಾಮಾಯಣದಲ್ಲಿ ರಾಮನು ಕೊಂದಂತಾದರೆ ಇಲ್ಲಿ ಲಕ್ಷ್ಮಣನಿಂದ ರಾವಣನ ಅಂತ್ಯವಾಗ್ತಾ ಇದೆ ಎಂಬುದನ್ನು ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಆ ಹಿನ್ನೆಲೆಯಲ್ಲಿ ಲಕ್ಷ್ಮಣನನ್ನು, ಚಕ್ರವನ್ನು ಹಿಡಿದಿರುವಂತಹ ಲಕ್ಷ್ಮಣನನ್ನು ಹಾಗೂ ಕೊನೆಯ ಜನ್ಮದಲ್ಲಿರುವಂತಹ ರಾಮನನ್ನು ಬಿಟ್ಟು ಉಳಿದವರನ್ನು ಉಳಿಸುವುದಿಲ್ಲ ಎಂದಾಗ ರಾವಣ ಉಳಿದವರು ಅಳಿವು ಎನದೇವುದೆಂದು ರಾಮನು ಹಾಗಾದರೆ ಉಳಿದವರ ಅಳಿವು ತನಗೇನು ಪ್ರಯೋಜನವಿಲ್ಲ ಎಂಬುದನ್ನು ತನ್ನ ಮನಸ್ಸಿನಲ್ಲಿ ಹಾಕೊಳ್ತಾ ಇದ್ದಾನೆ. ರಾವಣ ಏನು ಹೇಳ್ತಾ ಇದ್ದಾನೆ? ರಾವಣನು ಉಳಿದವರ ಅಳಿವು ಎನದೇವುದೇನು, ನನಗೆ ಅದರಿಂದ ಏನು ಪ್ರಯೋಜನ ಎಂಬುದು ಏತಕ್ಕೆ ಏನು ಪ್ರಯೋಜನವಿಲ್ಲ ಎಂದು ಕೊಡಮಟ್ಟು ಅಂದರೆ ಆ ಒಂದು ವಿದ್ಯಾದಿ ದೇವತೆಗೆ ನಮಸ್ಕರಿಸಿ ಮೂರ್ಸೂಳು ವಿದ್ಯಾದಿ ದೇವತೆಗೆ ಕೊಡಮಟ್ಟು ಶಾಂತಿ ದಿನ ಭವಂ, ಅವನು
ಶಾಂತಿಗಿನ ಭವನದಲ್ಲಿಯೇ ತಪಸ್ಸನ್ನು ಮಾಡಿದ್ದ. ಆ ಶಾಂತಿನಾಥ ದೇವಾಲಯದಲ್ಲಿ ಜೈನ ಮಂದಿರದಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡಿದಂತಹ ರಾವಣನು ಆ ಶಾಂತಿಗಿನ ಭವನವನ್ನು 3 ಬಾರಿ ಪ್ರದಕ್ಷಿಣೆಗೊಂಡು ಬಲಗೊಂಡು ಬರ್ಪೆನ್ನಗಂ ಬರುವಷ್ಟರಲ್ಲಿಯೇ. ಇದಕ್ಕೂ ಪೂರ್ವದಲ್ಲಿ ರಾವಣನು ತಪಸ್ಸನ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ರಾವಣನ ಮನಸ್ಸನ್ನ ಚಂಚಲಗೊಳಿಸಬೇಕೆಂದು ಅರಿತಂತಹ ಅಂಗದಾದಿಗಳು ರಾವಣನ ಅಂತಃಪುರದ ಸ್ತ್ರೀಯರ ಮತ್ತ ಹೋಗಿ ಅವರಿಗೆ ಅನೇಕ ರೀತಿಯ ಅವಮಾನವನ್ನು ಮಾಡ್ತಾ ಇದ್ದಾರೆ. ರಾವಣನು ಬರುವುದನ್ನ ಅರಿತಂತಹ ಆ ಅಂಗದಾದಿಗಳು ಆ ರಾವಣನ ಅಂತಃಪುರದಿಂದ ಹೊರಬರ್ತಾ ಇದ್ದಾರೆ ಎಂಬುದನ್ನು ಗಮನಿಸಬೇಕಾಗಿದೆ. ಅದಕ್ಕಾಗಿ ಇವನು ಈ ಶಾಂತಿಗಿನ ಭವನವನ್ನ 3 ಬಾರಿ ಪ್ರದಕ್ಷಿಣೆ ಹಾಕಿ ತನ್ನ ಮನೆಗೆ ತನ್ನ ಅಂತಃಪುರದತ್ತ ಬರುವಷ್ಟರಲ್ಲಿಯೇ ಬರ್ಪೆನ್ನದ ಅಂಗದಾದಿ ರಾಮನ ಸೇವಕರು ಹೊರಮಟ್ಟು ಹೋಗಿ ಆ ರಾವಣನ ಅಂತರಂಗದ ಕೋಣೆಯಿಂದ ಅಂತಃಪುರದಿಂದ ಹೊರಬಂದು ಸ್ತ್ರೀಯರಿರುವ ಅಂತಃಪುರದಿಂದ ಹೊರಬಂದು ತನ್ನ ಬೀಡಂ ಕೊಡುವುದು ತಾನು ಯುದ್ಧ ಮಾಡುವುದಕ್ಕಾಗಿ ಕಟ್ಟಿಕೊಟ್ಟಂತಹ ಹುಡುಗರು ಬೀಡಲ್ಗಳಲ್ಲಿ ಹೋಗಿ ಸೇರಿಕೊಳ್ತಾ ಇದ್ದಾರೆ. ಮುಂದೆ 2ನೆಯ ಪದ್ಯದಲ್ಲಿ ಈ ರಾವಣನು ಹೇಗೆ ಕ್ರೋಧದಿಂದ ಅವನು ತನ್ನ ಅಂತಃಪುರದ ಸ್ತ್ರೀಯರನ್ನು ಕಾಡಿಬೇಡಿ ಅವಮಾನಪಡಿಸಿದಂತಹ ಸ್ತ್ರೀಯರಿಗೆ ಹೇಗೆ ಸಮಾಧಾನಪಡಿಸಿದನು ಎಂಬುದನ್ನ ಈ 2ನೆಯ ಪದ್ಯದಲ್ಲಿ ಗುರುತಿಸಲು ಸಾಧ್ಯವಾಗ್ತಾ ಇದೆ. ಇತ್ತ ದಶಾನಂ ನಿಜವದೂಜಮಂ ಕೊರಚಾಡಿ ಕಾಡಿದು ಉದ್ವತ್ತ ವಿರೋಧಿ ಕೇಚರನಿಕ್ಕುವ ಬಲ್ಮುಳಿಸಿಂದೆ ಬಂದು ವೈವೆತ್ತಿದ ಇಬವೈರಿಯಂ ತೊದರಿ ಕೆಂಗೈ ಮೂಡಿದ ಭೃಂಗಮಾಲೆ ನೀಳ್ಗಸ್ತನೆ ನೋಡಿದಂ ಮಯ ತಂದೆಯ ಬಾಡಿದ ವಕ್ತ ಪದ್ಮಮಂ. ಅಂದ್ರೆ ಬಾಡಿ ಬಸವಳಿದಂತಹ, ಅಂದ್ರೆ ಅಂಗದಾದಿಗಳು ಅವಮಾನಪಡಿಸಿದಂತಹ ತನ್ನ ಪತ್ನಿಯ ಬಾಡಿದ ಮಯನಂಗಳಾದಂಥ ಮಂಡೋದರಿ ಮಯತಂದೆಯ ಬಾಡಿದ ವಕ್ತ ಪದ್ಮಮಂ ಮಯತಂದೆಯ ಬಾಡಿದ ಮುಖಕಮಲವನ್ನು ನೋಡಿದನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಇತ್ತ ದಶಾನು, ಇತ್ತ ಈ ಕಡೆ ಅಂದ್ರೇನು, ಈ ಬಹುರೂಪಿಣಿ ವಿದ್ಯೆಯನ್ನು ಸಂಪಾದಿಸಿದಂತಹ ರಾವಣನು ಇತ್ತ ಬರ್ತಾ ಇದ್ದಾನೆ ತನ್ನ ಅಂತಃಪುರದ ಸ್ತ್ರೀಯರತ್ತ. ಇತ್ತ ದಶಾನನಂ ನಿಜ ವಧೂಜಮಂ, ಇತ್ತ ದಶಾನನಂ ನಿಜ ವಧೂಜನ, ನಿಜ ವಧೂಜನ ಅಂದ್ರೆ ಅಂತಃಪುರದ ಸ್ತ್ರೀಯರು. ಇತ್ತ ದಶಾನನಂ, ಇತ್ತ ದಶಕಂಠನಾದ ರಾವಣನು ನಿಜ ವಧೂಜನಂ ತನ್ನ ನಿಜವಾದ ಅಂತಃಪುರದ ಸ್ತ್ರೀಯರನ್ನು ಕೊರಚಾಡಿ ನಿಂದಿಸಿ ಅವಮಾನಪಡಿಸಿ ಕಾಡಿದ, ಅಂದ್ರೆ ಅವರಿಗೆ ತೊಂದರೆಯನ್ನ ಕೊಟ್ಟಂತಹ, ಕಾಡಿಸಿದ, ನೋಯಿಸಿದಂತಹ ಅಂಗದಾದಿಗಳನ್ನು ಆ ಕಾಲದಿಂದ ಕಾದಿದ್ದರು. ಕಾಡಿದು ಉದ್ವತ್ತ ವಿರೋಧಿ, ಕಾಡಿದ ಉದ್ವತ್ತ ವಿರೋಧಿ ಆಮೇಲೆ ಸೊಕ್ಕಿದಂತಹ ಅಂಗದಾದಿಗಳನ್ನು, ಈಗ ತನ್ನ ಅಂತಃಪುರದ ಸ್ತ್ರೀಯರಿಗೆ ಅವಮಾನಪಡಿಸಿ ಕಾಡಿದಂತಹ, ಸೊಕ್ಕಿದಂತಹ, ಆ ಅವಮಾನಪಡಿಸಿದಂತಹ ಉದ್ವತ್ತ ಸೊಕ್ಕಿದಂತಹ ವೈರಿಗಳ ಬಗ್ಗೆ ಕ್ರೋಧಗೊಂಡವನಾಗಿ ಉದ್ವತ್ತ ವಿರೋಧಿ ಕೇಚರನಿಕ್ಕುವ, ಕೇಚರಕ್ಕೆ ಆಕಾಶದಲ್ಲಿ ಸಂಚರಿಸುವಂತಹ ಅಂಗದಾದಿಗಳು, ಕೇಚರನ್ ಇಕ್ಕುವ ಬಲ್ಮುಳಿಸಿಂದೆ ಅವರನ್ನ ಕೇಚರ ನಿಕ್ಕುವ ಬಲ್ಮುಳಿಸಿಂದೆ ಅವರನ್ನು ವೈರಿಗಳಾದ ಅಂಗದ ಹನುಮಂತ ಇತ್ಯಾದಿ ಕೇಚರನನ್ನು ಹೊಡೆಯಬೇಕೆಂಬ ರೀತಿಯಲ್ಲಿ ಬಲ್ಮುಳಿಸಿಂದೆ ಬಂದು ಪೈವೆತ್ತಿದ ಇಬವೈರಿಯಂ ತೊದರಿ, ಪೈಗೆತ್ತ ಏಟುದಿಂದ ಇಬವೈರಿ ಅಂದರೆ ಸಿಂಹ,
ಏಟುದಿಂದ ಸಿಂಹದಂತೆ ಗರ್ಜಿಸಿ. ಇಲ್ಲಿ ಏನು ರಾವಣನ ಕ್ರೋಧವನ್ನ, ಕೋಪವನ್ನ ಇಲ್ಲಿ ಏಟು ತಿಂದಂತ ಸಿಂಹ ಎಂಬುದಾಗಿ ಅರ್ಥ ಇದೆ. ಅಂದ್ರೆ ಏಟು ತಿಂದ ಸಿಂಹದಂತೆ ಕ್ರೋಧಗೊಂಡವನಾದಂತ ರಾವಣನು ಕೆಂಗರಿ ಮೂಡಿದ ಭೃಂಗಮಾಲೆ. ಇಲ್ಲಿ ಕ್ರೋಧದಿಂದ ಕೆಂಪಾದ ಕಣ್ಣುಗಳುಳ್ಳ ರಾವಣನನ್ನ ಈ ಕೆಂಪಾದ ಗರಿಗಳಿಂದ ಹೂವಿನ ಮೇಲೆ ಕೆಂಪಾದ ಗರಿಗಳಿಂದ ಕೂಡಿದ ದುಂಬಿಯಂತೆ ಎಂಬಾಗಿ ಕ್ರೋಧಗೊಂಡ ರಾವಣನ ಕಣ್ಣುಗಳನ್ನು ಹೊಂದುತ್ತಾ ಇದ್ದಾನೆ. ಕೆಂಗರಿ ಮೂಡಿದ ಭೃಂಗಮಾಲೆಯಂತೊದರಿ, ಭೃಂಗಮಾಲೆ ನೀಡಿದತ್ತನೆ ನೋಡಿದಂ, ನಿಡಿದಾದಂತನಿಂದ ಯಾರ ಮುಖವನ್ನ ನೋಡಿದನು? ಮೈಯ ಸಂಜೆಯ ಬಾಡಿದ ಉತ್ತ ಪುಷ್ಪಮಂ, ಬಾಡಿ ಬಸವಳಿದಂತಹ ತನ್ನ ಮಯನ ಮಗಳಾದ ಮಂಡೋದರಿಯ ಮುಖವನ್ನು ರಾವಣನು ನೋಡಿದನು ಎಂಬುದಾಗಿ ನಾನು ಇಲ್ಲಿ ವಿವರಿಸಲು ಗಮನಿಸಲು ಸಾಧ್ಯವಾಗ್ತಾ ಇದೆ. ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ನಾವು ಇಷ್ಟೇ ನಾವು ಮೊದಲ ಗದ್ಯ ಇಲ್ಲಿ ಈಗ ನಾವು ಗಮನಿಸಿರುವಂತಹ ಗದ್ಯ ಮತ್ತು ಎರಡು ಪದ್ಯಗಳ ಒಂದು ಸಂಕ್ಷಿಪ್ತ ಮತ್ತೊಮ್ಮೆ ನಾವು ತಿರುಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಯುದ್ಧ ಈಗಾಗಲೇ ಪ್ರಾರಂಭವಾಗಿದೆ. ಹಾಗಾಗಿ ಯುದ್ಧದಲ್ಲಿ ತಾನು ಗೆಲುವನ್ನು ಸಾಧಿಸಬೇಕು ಎಂಬ ಕಾರಣಕ್ಕಾಗಿ ರಾವಣನು ಶಾಂತಿದಿನ ಭವನದಲ್ಲಿ ಘೋರವಾದ ತಪಸ್ಸನ್ನ ಕೈಗೊಂಡಿದ್ದಾನೆ. ಆ ತಪಸ್ಸಿಗೆ ಮೆಚ್ಚಿದಂತಹ ವಿದ್ಯಾದೇವತೆ ಅವನ ಎದುರು ಪ್ರತ್ಯಕ್ಷವಾಗ್ತಾ ಇದೆ. ಮೊದಲ ಪದ್ಯದಲ್ಲಿ ನಾನು ಈಗಾಗಲೇ ವರ್ಣನೆ ಮಾಡಿದ್ದೇನೆ ಹೇಗೆ ರಾವಣನ ಎದುರು ಆ ವಿದ್ಯಾದೇವತೆ ಪ್ರತ್ಯಕ್ಷವಾಯಿತು ಎಂಬುದಾಗಿ. ಆ ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆಯು ರಾವಣನಿಗೆ ಎದುರು ಬಂದು ನಾನು ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ ಉಳಿದವರನ್ನು ಕೊಲ್ಲುತ್ತೇನೆ ಎಂಬುದಾಗಿ ರಾವಣನಿಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೆ. ಆಗ ಮನಸ್ಸಿನಲ್ಲಿಯೇ ರಾವಣನನ್ನು ಕೊಡ್ತಾ ಇದ್ದೆ, ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ ಉಳಿದವರ ಪ್ರಾಣ ತೆಗೆದಂತಾಗುವುದನ್ನು ನನಗೇನು ಪ್ರಯೋಜನವಿಲ್ಲ ಎಂಬುದಾಗಿ ಭಾವಿಸಿಕೊಂಡು ಆ ಒಂದು ಬಹುರೂಪಿಣಿ ವಿದ್ಯೆಗೆ ವಂದಿಸಿ ನಂತರ ಶಾಂತಿ ದಿನ ಭವನವನ್ನು 3 ಬಾರಿ ಸುತ್ತುವರಿದು ತನ್ನ ಅಂತಃಪುರದತ್ತ ಬರ್ತಾ ಇದ್ದಾನೆ. ಹೀಗೆ ರಾವಣನು ತನ್ನ ಅಂತಃಪುರದಿಂದ ಬರುತ್ತಿರುವಂತಹ ಸಂದರ್ಭದಲ್ಲಿಯೇ ರಾವಣನ ತಪಸ್ಸನ್ನ ತಿಳಿಸಬೇಕೆಂದು ಅಂಗದ ಹನುಮಂತ ಮುಂತಾದ ರಾಮನ ಸೇವಕರು ರಾವಣನ ಅಂತಃಪುರದತ್ತ ಪ್ರವೇಶ ಮಾಡಿ ಅಂತಃಪುರದ ಸ್ತ್ರೀಯರಿಗೆ ಸಾಕಷ್ಟು ಅವಮಾನವನ್ನು ಪಡಿಸಿ ರಾವಣನ ಬರುವಿಕೆಯನ್ನು ಅರಿತಂತವರು ಅಲ್ಲಿಂದ ಕಾಲಿನ ಕಿತ್ತಿದ್ದಾರೆ, ಅಲ್ಲಿಂದ ಹೊರಟೋಗಿದ್ದಾರೆ. ಇತ್ತ ರಾವಣ ತನ್ನ ಅಂತಃಪುರದತ್ತ ಬಂದ. ಈ ಎರಡನೆಯ ಪದ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಯಾವ ರೀತಿ ಅವನ ಅಂತಃಪುರದರು ಸ್ತ್ರೀಯರು ನೋವಿಗೆ ಒಳಗಾಗಿದ್ದರು, ಹಾಗೆ ತನ್ನ ಬಾಡಿದ ತನ್ನ ಮಂಡೋದರಿಯ ಮುಖವನ್ನ ರಾವಣನು ಹೇಗೆ ಗಮನಿಸಿದ ಎಂಬುದನ್ನು ನಾವಿಲ್ಲಿ ಗಮನಿಸುತ್ತಾ ಇದ್ದೇವೆ. ಇತ್ತ ದಶಕಂಠನಾದ ರಾವಣನು ನಿಜಭೂಜಂ ಅಂದ್ರೆ ತನ್ನ ಅಂತಃಪುರದ ಸ್ತ್ರೀಯರಿಗೆ ತೊಂದರೆಯನ್ನು ಉಂಟು ಮಾಡಿದಂತಹ, ಕೊರಚಾಡಿ ಕೀಳು ಮಾಡಿ ಉದ್ವತ್ತ ಹೊಕ್ಕಿದಂತಹ ವೈರಿಗಳನ್ನ ಕೊಲ್ಲಬೇಕು, ಅವರನ್ನ ತನ್ನ ಅಂತಃಪುರದ ಸ್ತ್ರೀಯರಿಗೆ ಅವಮಾನಪಡಿಸಿದ ಅವರ ಮೇಲೆ ತನ್ನ ಸೇಡನ್ನ ತಿಳಿದುಕೊಳ್ಳಬೇಕು ಎಂಬ ಕ್ರೋಧಕ್ಕೆ ಒಳಗಾಗಿ ಅಂತ ಆತನು ಬಂದಿದ್ದಾನೆ. ಕೊಯ್ಬೆತ್ತ ಈಗ ಏಟು ತಿಂದಂತಹ ಸಿಂಹದಂತೆ ರಾವಣನು ಸ್ಥಿತಿಯಾಗಿದೆ. ಯಾಕೆ ತಾನು ತಪಸ್ಸನ್ನ ಮಾಡುತ್ತಿರುವಾಗ ತನ್ನ ತಪಸ್ಸನ್ನ ತಿಳಿಸಬೇಕೆಂದು ಇವರು ಅಂತಃಪುರದ ಸ್ತ್ರೀಯರಿಗೆ ಅವಮಾನಪಡಿಸಿದ್ದಾರೆ ಎಂಬ ಕಾರಣಕ್ಕಾಗಿ ರಾವಣನಿಗೆ ಆ ನೋವಿದೆ. ಅದಕ್ಕಾಗಿ ವೈವ್ಯಕ್ತ ಉಪವೈರಿಯಂತೊದರಿ ಏಟು ತಿಂದಂತಹ ಅಂದ್ರೆ ಸಿಂಹದಂತೆ ಏಟು ತಿಂದ ಇಬವೈರಿಯಂತೊದರಿ
ಆ ಏಟುದಿಂದ ಸಿಂಹದಂತೆ ಗರ್ಜಿಸಿ ಕೆಂಗರಿ ಮೂಡಿದ ಉಪವೈರಿ, ಆನೆಯ ವೈರಿ ಅಂದ್ರೆ ಇಬ್ಬಂದ್ರೆ ಆನೆ, ಉಪವೈರಿ ಅಂದ್ರೆ ಆನೆಯ ವೈರಿ ಅಂದ್ರೆ ಸಿಂಹ ಎಂಬ ಏಟುದಿಂದ ಸಿಂಹದಂತೆ ಒದರಿ ಕೆಂಗರಿ ಮೂಡಿದ ಇಪವೈರಿಯಂತೊದರಿ ಕೆಂಗರಿ ಮೂಡಿದ ಕೆಂಪು ಗರಿಗಳಿಂದ ಕೂಡಿದ, ಇಲ್ಲಿ ಕ್ರೋಧದಿಂದ ತುಂಬಿರುವಂತಹ ರಾವಣನ ಕಣ್ಣುಗಳನ್ನ ಕೆಂಪು ಗರಿಗಳಿಂದ ಕೂಡಿರುವಂತಹ ಭೃಂಗ ದುಂಬಿಗಳಿಗೆ ಹೋಲಿಸುವುದನ್ನ ಕಾಣ್ತಾ ಇದ್ದೇನೆ. ನೀಳದತ್ತನೆ ನೀಳವಾದ ಕಣ್ಣುಗಳಿಂದ ತನ್ನ ಮುಖಕಮಲ ಬಾಡಿರುವಂತಹ ತನ್ನ ಮಂಡೋದರಿಯ ಮುಖವನ್ನು ನೋಡಿದರು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಮುಂದಿನ ವರ್ಗದಲ್ಲಿ ಮುಂದಿನ ಭಾಗವನ್ನು ನಾವು ನೋಡೋಣ. ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನು ನಿಮಗೆ ಕಳಿಸಲಾಗಿದೆ. ಎಲ್ಲರೂ ಆ ನೋಟ್ಸ್ಗಳನ್ನು ಬರೆದು ನನಗೆ ಕಳಿಸುವಂತಾಗಬೇಕು. ಈಗ ಒಂದು ಮಾರ್ಕ್ಸ್ ಕ್ವಶನ್ ಇದೀಗ ಇಷ್ಟು ಭಾಗದಲ್ಲಿರುವಂಥ ಕ್ವಶನ್ಗಳು ಏನು ಉತ್ತರವನ್ನ ನಾವು ನೋಡಬೇಕು. ಇಲ್ಲಿ 3 ಕ್ವಶನ್ಗಳು ಬರ್ತಾ ಇದೆ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾಧಿದೇವತೆ ಯಾರು? ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾಧಿದೇವತೆ ಬಹುರೂಪಿಣಿ. ಯಾವಾಗಲೂ 4 ಅಂಕಗಳಿಗೆ ಒಂದು ಸಂಪೂರ್ಣ ಒಂದು ವಾಕ್ಯದಲ್ಲೇ ಬರೀಬೇಕು. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾಧಿದೇವತೆ ಬಹುರೂಪಿಣಿ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾಧಿದೇವತೆ ಹೇಳಿತು. ಚಕ್ರಧಾರಿಯಾದ ಲಕ್ಷ್ಮಣನನ್ನು ಕೊನೆಯ ಜನ್ಮದಲ್ಲಿರುವ ಶ್ರೀರಾಮನನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾಧಿದೇವತೆ ಹೇಳಿತು. ಮಯತನುಗೆ ಎಂದರೆ ಯಾರು? ಮಯ ಎಂಬ ರಕ್ಕಸನ ಮಗಳಾದ ರಾವಣನ ಹೆಂಡತಿಯಾದ ಮಂಡೋದರಿಯನ್ನೇ ಮಯತನುಗೆ ಎಂದು ಕರೆಯುತ್ತಾರೆ. ಏನು? ಮಯನ ಎಂಬ ರಕ್ಕಸನ ಮಗಳಾದ ಮಂಡೋದರಿ, ರಾವಣನ ಹೆಂಡತಿಯಾದ ಮಂಡೋದರಿಯನ್ನ ಮಯತನುಗೆ ಎಂಬುದಾಗಿ ಕರೀತಾ ಇದ್ದಾರೆ. ಈಗಾಗಲೇ ನಾವು ಈ ಒಂದು ಆನ್ಲೈನ್ನಲ್ಲಿ ಕ್ಲಾಸ್ಗಳು ನಡೀಬೇಕಾಗಿದೆ. ಅನಿವಾರ್ಯ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆದ್ದರಿಂದ ಈ ಎಲ್ಲ ಪಾಠಗಳನ್ನು ನಾವು ಈಗಾಗಲೇ ಬೇರೆ ಬೇರೆ ರೀತಿಯಿಂದ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಪಾಠಗಳನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ಪಾಠಗಳನ್ನು ನೀವು ವೀಕ್ಷಿಸಬೇಕಾಗುವಂತಹದ್ದು. ಹಾಗೆ ನಾನು ಒಂದು ಪ್ರಾಚಾರ್ಯನಾಗಿ ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಪಾಠಗಳನ್ನು ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಉಪನ್ಯಾಸಕ ಮಿತ್ರರು ಸಹಿತ ನಿಮಗೆ ಈಗಾಗಲೇ ಸಾಕಷ್ಟು ಪಾಠ ಪ್ರವಚನಗಳನ್ನು ಬಿಟ್ಟಿದ್ದಾರೆ. ಆ ಎಲ್ಲ ಪಾಠ ಪ್ರವಚನಗಳನ್ನು ನೀವು ವೀಕ್ಷಿಸುವುದರೊಂದಿಗೆ ಅವರು ಕೊಟ್ಟಂತಹ ಆ ನೋಟ್ಸ್ಗಳನ್ನೆಲ್ಲ ಸರಿಯಾಗಿ ತೆಗೆದುಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಮುಂದೆ ಈ ಒಂದು ದೈವದ ಕೃಪೆಯಿಂದ ಕೊರೋನಾ ದೂರವಾಗಿ ಕಾಲೇಜು ಪ್ರಾರಂಭವಾದಾಗ ಆ ಪಾಠಗಳನ್ನು ನಾವು ಗಮನಿಸಬಹುದು. ಅಥವಾ ಕಾಲೇಜು ಪ್ರಾರಂಭವಾದ ಕೂಡಲೇ ನೀವು ಯಾವ ರೀತಿ ಅಧ್ಯಯನ ಮಾಡಿದ್ದೀರಿ ಎಂಬುದನ್ನು ಗಮನಿಸುವುದಕ್ಕಾಗಿ ಒಂದು ಪರೀಕ್ಷೆಯನ್ನು ಸಹಿತ ನಾವು ಮಾಡಬಹುದು. ಅಲ್ಲಿವರೆಗೂ ನೀವು ದ್ವಿತೀಯ PUCಯ ವಿದ್ಯಾರ್ಥಿಗಳು ಎಂಬ ಗಂಭೀರತೆಯಿಂದ ಚಿಂತನೆಯನ್ನು ಮಾಡಿ ಅಭ್ಯಾಸದಲ್ಲಿ ಸಾಕಷ್ಟು ನಿರತರಾಗಿ ಮುಂದಿನ 2021ರ ವಾರ್ಷಿಕ ಪರೀಕ್ಷೆಗೆ ಈಗಿನಿಂದ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೆ ಮನೆಯಲ್ಲಿರುವ ಕಾರಣ ಹೆಚ್ಚು ಅವಕಾಶಗಳು ದೊರಕ್ತಾ ಇದೆ ಎಂಬ ಕಾರಣ ಹಿನ್ನೆಲೆಯಲ್ಲಿ ದಿನಕ್ಕೆ ಪಾಠವನ್ನು ವೀಕ್ಷಿಸುವುದರೊಂದಿಗೆ ದಿನಕ್ಕೆ 3ರಿಂದ 4 ತಾಸು ಅಭ್ಯಾಸವನ್ನು ಮಾಡಿದಂತಾದರೆ ನಿಮ್ಮ ಅಭ್ಯಾಸಕ್ಕೆ ಯಾವುದೇ ಕೊರತೆಯಾಗಲಾರದು. ದೊರಕಿದಂತಹ ಈ ಒಂದು ಕ್ಲಾಸ್ಗಳ ಸದುಪಯೋಗವನ್ನು ಪಡೆದುಕೊಂಡು ಆ ಮೂಲಕ ನೀವು ಪರೀಕ್ಷೆಗೆ ಪೂರ್ವ ಸಿದ್ಧರಾಗಿ ಮತ್ತು ಎಲ್ಲ ಉಪನ್ಯಾಸಕರು ನಿಮಗೆ ಈಗಾಗಲೇ ಪಾಠ ಕಳಿಸಿ ನೀವೇನು ಮಾಡಿಕೊಂಡಿದ್ದೀರಿ ಎಂಬುದನ್ನು ತಿರುಗಿ ಕಳಿಸುವಂತೆ ಹೇಳಿದ್ದಾರೆ. ಅದನ್ನು ನೀವು ಗಮನಿಸಿ. ಇದರೊಂದಿಗೆ ಈಗಾಗಲೇ
ನಿಮಗಾಗಿ ಕೃಷ್ಣೇಗೌಡರ ಆನೆ ಎಂಬ ದೀರ್ಘಗದ್ಯದ ಯೂಟ್ಯೂಬ್ ಸಿನಿಮಾವನ್ನು ನಿಮಗೆ ಬಿಡಲಾಗಿದೆ. ಆ ಸಿನಿಮಾವನ್ನು 3-4 ಬಾರಿ ಗಮನಿಸಿ ಇಡೀ ಕೃಷ್ಣೇಗೌಡರ ಆನೆ ಎಂಬ ಗದ್ಯ ಭಾಗವನ್ನು ನೀವು ಓದಿದಂತಾದರೆ 18 ಮಾತುಗಳನ್ನು ಸುಲಭವಾಗಿ ತಿಳಿಸಿಕೊಡುವಂತಿದೆ. ಆ ಹಿನ್ನೆಲೆಯಲ್ಲಿ ಆ ಕೃಷ್ಣೇಗೌಡರ ಆನೆ ಎಂಬ ಆ ದೀರ್ಘಗದ್ಯದ ಆ ಸಿನಿಮಾವನ್ನು ವೀಕ್ಷಣೆ ಮಾಡುವುದರೊಂದಿಗೆ ಮುಂದೆ ಆ ಪಾಠವನ್ನು ಪುಸ್ತಕವನ್ನು ಒಮ್ಮೆ ಓದುವ ಮೂಲಕ ಅದನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಳ್ಳಿ. ಕ್ರಮೇಣವಾಗಿ ನಮ್ಮ ಒಂದೇ ಪಾಠದ ನೋಟ್ಸ್ಗಳನ್ನು ಬಿಡ್ತಾ ಇದ್ದೇನೆ. ಕನ್ನಡಕ್ಕೆ ಸಂಬಂಧಪಟ್ಟ ಆ 200 ಪೇಜಿನ ಪಟ್ಟಿಯಲ್ಲಿ ಈ ಕನ್ನಡದ ನೋಟ್ಸ್ಗಳನ್ನು ನೀವು ಬರೆದುಕೊಳ್ಳುವುದು ಕಡ್ಡಾಯವಾಗಿದೆ. ನಾವು ಬಿಟ್ಟಂಥ ನೋಟ್ಸ್ಗಳನ್ನು ಜೊತೆಗೆ ಕಾಲೇಜು ಪ್ರಾರಂಭವಾದ ಕೂಡಲೇ ಆ ನೋಟ್ಸ್ಗಳನ್ನು ನಾವು ನೋಡಿ ನಿಮಗೆ ಸಹಿ ಹಾಕಿಕೊಡ್ತೇನೆ. ಅದು ನಿಮ್ಮ ಹಾಜರಾತಿ ಎಂಬುದಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಉಪನ್ಯಾಸಕರ ಪಾಠಗಳನ್ನು ಗಮನಿಸುವುದರೊಂದಿಗೆ ನೀವು ದಿನನಿತ್ಯ 5 ತಾಸಾದರೂ ಸದುಪಯೋಗವನ್ನು ಪಡಿಸಿಕೊಂಡು ಮುಂದಿನ ಪರೀಕ್ಷೆಗೆ ಈಗಿನಿಂದಲೇ ಸಿದ್ಧರಾಗಿ ಎಂಬುದರೊಂದಿಗೆ ಇಂದಿನ ನನ್ನ ಮೊದಲ ಆನ್ಲೈನ್ ಯೂಟ್ಯೂಬ್ ಕ್ಲಾಸ್ಗಳು ಮುಕ್ತಾಯದಲ್ಲಿ ನಾಳೆ ಪುನಃ ನಿಮ್ಮೊಂದಿಗೆ ಭೇಟಿಯಾಗೋಣ ಎಂಬುದರೊಂದಿಗೆ ಶುಭ ಮಧ್ಯಾಹ್ನ ಎಂಬುದರೊಂದಿಗೆ ನನ್ನ ಇಂದಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತೆ.